ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮೇಲಿನ ಕೇಸ್ ಹಿಂದಕ್ಕೆ ಪಡೆಯುವಂತೆ ಭಾರತೀಯ ಜನತಾ ಪಾರ್ಟಿ ಒಬಿಸಿ ನಗರ ಜಿಲ್ಲಾಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳಂದ್ ಪಟ್ಟಣದಲ್ಲಿ ಪ್ರತಿಭಟನಾಕಾರರ ಮೇಲೆ ಕಲ್ಲು ತೂರಾಟ ಮಾಡಿದವರ ಮೇಲಿನ ಕೇಸ್ ಹಿಂದಕ್ಕೆ ಪಡೆದ ಸಿದ್ದರಾಮಯ್ಯನವರ ನಡೆಯನ್ನು ವಿರೋಧಿಸಿ ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ಶಾಸಕರು ಸತ್ಯವನ್ನು ಹೇಳದೆ ಕಾರಣಕ್ಕೆ ಅವರ ಮೇಲೆ ಕೇಸ್ ದಾಖಲು ಮಾಡಲಾಗಿದ್ದು, ಕೇಸ್ ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಏನು ಆಕಾಶು ಅವ್ರು ಹೇಳಿದ ಖರೆ ಸತ್ಯ ಅದ. ಯಾಕಂದ್ರೆ ಮಾನ್ಯ ಮಾಜಿ ಸಚಿವರಾದಂಥ SK ಕಾಂತವ್ರು ಕೂಡ ಅವರು ಕೇಸ್ ಹಾಕಿದರು. ಅದೇ ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಬಸವರಾಜ್ ಇಂಗದವರು ಕೂಡ ತನಿಖೆ ಮುಖಾಂತರವಾಗಿ ಅವರ ಮೇಲೆ ಸತ್ಯದತ್ತಿ ಹೇಳಿದರು. ಅದು ಕೂಡ ನಮ್ಮ ಅಪ್ಪಗೌಡರು ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ಯಾಕಂದ್ರೆ ಹೇಳಾರೆ ಇದು ಪೈಲೆ ಆಗಿದ್ದ ಘಟನೆಗಳ ಬಗ್ಗೆ ನೇರವಾಗಿ ಹೇಳಿದರು. ಅದೇ ರೀತಿಯಾಗಿ ದೇಶದಲ್ಲಿ ಜನಿಸಿ ದೇಶದ ಅನ್ನವನ್ನು ಸೇವಿಸಿ ದೇಶವನ್ನು ವಿರೋಧಿಸುವುದು ನಮ್ಮ ವಿರೋಧವೇ ಅವರ ತಪ್ಪು. ಅವ್ರಿಗೆ ವಿರೋಧ ಮಾಡೋದನ್ನ ತಪ್ಪೇನು? ಯಾಕಂದ್ರೆ ದೇಶದ ಅನ್ನ ತಿಂತಾರೆ, ದೇಶದ ಬಗ್ಗೆ ವಿರೋಧ ಮಾಡ್ತಿರ್ತ ಅಂಥವ್ರದನ್ನು ಕೇಳೋದು ನೀವು ವಿರೋಧ ಯಾಕೆ? ನಾವು ವಿರೋಧ ಮಾಡೋದು ಅವ್ರಿಗೆ ವಿರೋಧ ಆಗ್ತದೆ. ಅದರಲ್ಲಿ ದೇಶದಲ್ಲಿ ಹುಟ್ಟು ದೇಶದ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಮಾತಾಡ್ತಾರೆ. ಧರ್ಮ ಮೊದಲತ್ತಾರೆ. ಧರ್ಮ ಮೊದಲಲ್ಲ, ದೇಶ ಮೊದಲತ್ತಿರ್ತೀವಿ ನಾವು. ಯಾಕಂದ್ರೆ ದೇಶ ಮೊದಲಿದ್ದಾಗೆ ಎಲ್ಲರೂ ನಾವು ಸಂಸ್ಕೃತಿ ಉಳಿತೀವಿ, ಧರ್ಮದ ಮೇಲಿಲ್ಲ. ಸಂವಿಧಾನದಲ್ಲಿ ನಾವು ಎಲ್ಲರಿಗೆ ಒಂದೇ ಅನ್ನುತ್ತದೆ. ಸಂವಿಧಾನ ಮೊದಲು. ಯಾಕಂದ್ರೆ ಇವತ್ತು ಸಂವಿಧಾನವಿಲ್ಲದೆ ಏನೂ ನಡೆಯೋದಿಲ್ಲ. ಅವರು ಸಂವಿಧಾನ ಬಗ್ಗೆ ಆದ್ಯತೆ ಕೊಡಲ್ಲ, ಅಂಥವ್ರು ಇರೋದ. ಯಾಕಂದ್ರೆ ನಮಗೆ ಅಪ್ಪಗೌಡರ ಮೇಲೆ ಯಾಕಂದ್ರೆ ಇಲ್ಲದ ಅವ್ರಿಗೆ ಹೇಳಿದ ಖರೆ ಅಲ್ಲ. ಯಾಕಂದ್ರೆ ಕಮರುಲ್ ಇಸ್ಲಾಂ ಮಾತಿದೆ ಎಲ್ಲ ಜಲಾಲಾಬಾದ್ ಮತ್ತು ಬಹುಮನಿಪುರದಲ್ಲಿ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದಂಥ ಇಂಗದವರು ನೇರವಾಗಿ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಬರೋದು ಚರ್ಚೆ ಆಗಿದೆ ಸರ್ ಆಲ್ರೆಡಿ. ಮುಂದೆ ನಾವು BJP ಕಾರ್ಯಕರ್ತರಿಂದ ಹಿರಿಯ ನಾಗರಿಕರನ್ನು ಕೂಡಿಕೊಂಡು ಅವ್ರ ವಿರುದ್ಧ ಕೇಸ್ ತಗೊಳ್ಳಿಂದ ನಗರದಲ್ಲಿ ಪೂರ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೈತಿ ಸರ್. ಪ್ರತಿಭಟನೆ ಹಂಗೆ ಮಾಡಲ್ಲ, ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಸುಮ್ಮನೆ ಅಲ್ಲೋ ಸ್ವಲ್ಪದ ಬಗ್ಗೆ ಆರೋಪ ಮಾಡೋದಾಗ ಸತ್ಯ ಹೇಳೋಕೆ ಯಾಕೆ ನಮ್ಮ ಮುಜುಗರ? ಆಗಿದ ಘಟನೆಗಳಲ್ಲಿ ಹೇಳಕತ್ತೀವಿ ನಾವು ಸರ್. ಆಗಿದ ಘಟನೆಗಳು ಇದು ಸುಳ್ಳು ಮುಚ್ಚಲ್ಕ ಸರ್. ಎಲ್ಲರೂ ನಾವು ಪ್ರತಿಭಟನೆ ಎಲ್ಲ ಸಮಾಜದಲ್ಲಿ ಮಾಡ್ಲಾಕತ್ತೀವಿ. ಪ್ರತಿಯೊಂದು ಮೋರ್ಚಾವನ್ನು ನಮ್ಮದು ಎಲ್ಲ ಪ್ರತಿಭಟನೆ ಒಬ್ಬರ ಸಂಘಟನೆಗಳನ್ನು ಒಪ್ಪಿಸ್ಕೊಳತ್ತೀವಿ. ಅಲ್ಲದೆ ನಾವು ಯಾಕಂದ್ರೆ ನಾವು ಹಂಗೆ ಮಾಡ್ಲಿಕ್ಕತ್ತಿಲ್ಲ. ಎಲ್ಲರೂ ಕೂಡಿಕೊಂಡು ನೋಡ್ಬೇಕಾಗ್ತದೆ ಸರ್ಕಾರ ಏನು ಯಾಕದ. ಇಲ್ಲಿ ಗೃಹ ಸಚಿವರಾಗ್ಯಾರ ಈಗ ಆಲ್ರೆಡಿ. ಯಾಕಂದ್ರೆ ಎಲ್ಲರಿಗೂ ಒಂದು ನಾಯಿ ಆಗಬೇಕಲ್ಲ, ನಮಗೂ ಒಂದು ನಾಯಿ ಸಿಗಬೇಕಲ್ಲ. ಪೈಲೆ ಆಗಿದ್ದ ಘಟನೆಗಳು ತನಿಖೆ ಮಾಡಲಿ. ಯಾಕಂದ್ರೆ ಪೈಲೆ ಇಲ್ಲ ಏನೋ 1989 ಆಗಿದ್ದ ಘಟನೆಗಳನ್ನು ತನಿಖೆ ಮಾಡ್ಲಿಕ್ಕೆ ಹಚ್ಚಲ್ರಿ ಈಗ ಅಲ್ಲ ಅಂತ. ಯಾಕಂದ್ರೆ ಗೃಹ ಸಚಿವರಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಸರ್ ಪೈಲೆ ಯಾಕೆ ತನಿಖೆ ಕೂಡ ಮಾಡಲಿ, ಒಳ್ಳೆಯದು ತನಿಖೆ ಮಾಡಲಿ. ಯಾಕಂದ್ರೆ ಅವ್ರು ಹೇಳ್ತಾರೆ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಕುಲಂಕುಷವಾಗಿ ತಪ್ಪಿದ್ರೆ ಇದಾಗಲಿ ಸರ್. ಈಗ ಆಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತು SP ಅವರಿಗೆ ಕೂಡ ನಾವು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೇವೆ. ಯಾಕಂದ್ರೆ ಇದು ನಮ್ಮ ಆಲ್ರೆಡಿ 15 ದಿನ ಒಳಗೆ ಗುಳಿ ಕೊಡ್ತೇವೆ. 15 ದಿನ ಗಡುವು ಕೊಟ್ಟ ಈ ಕೇಸ್ ಹಿಂದಕ್ಕೆ ವಾಪಸ್ ಪಡೀಲಿಲ್ಲ ಅಂದ್ರೆ ನಮ್ಮ ಪ್ರತಿ ಜಿಲ್ಲೆಯಿಂದ ಪ್ರತಿ ಗ್ರಾಮದಿಂದ ಪ್ರತಿ ತಾಲೂಕಿನ ಕೂಡಿಕೊಂಡು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಸುಮ್ಮನೆ ನಮ್ಮ ಅಪ್ಪಗೌಡರ ಮ್ಯಾಗ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಅಪವಾದ ಎಬ್ಬಿಸಿ ಸುಳ್ಳು ಬೈಲಿಕ್ಕತ್ತಾರ, ಕಮೆಂಟ್ಗಳು ಹಾಕ್ಲಿಕ್ಕತ್ತಾರ. ಅವರು ಯಾಕೆ ನೇರವಾಗಿ ಯಾರಿಗೂ ಭಯಪಡಲಿಲ್ಲ ಸರ್. ನೇರವಾಗಿ ಯಾರಿಗೂ ಭಯಪಲ್ಲ, ಭಯತ್ತು ಬೇರೆ ಇದಾಗ ಮಾತಾಡಲಿ ನೇರವಾಗಿ. ಯಾಕಂದ್ರೆ ಒಬ್ಬರು ವೈಯಕ್ತಿಕ ಯಾರಿಗೆ ಭಯ ಅಧಿಕಾರ ಯಾರು ಬರಲಿಲ್ಲ. ಯಾಕೆ ಅಪ್ಪಗೌಡ್ರು ಯಾಕೆ ಹೇಳಿದ ಪಾಚ ಮೆಲ್ಲಕ್ಕೆ ಹಾಕಿದ್ದಾರೆ. ಹಿಂದಿನ ಆಗ್ಯದ ಹಿಂಗೆ ಘಟನೆಗಳಾಗ್ಯದ. ಆಗಿದ್ದ ಘಟನೆ ಸರ್. ಈಗ ಆಲ್ರೆಡಿ ಇಷ್ಟು ದಿನ ಏನೂ ಇದ್ದಿಲ್ಲ. ಈಗ ನಮ್ಗೆ OBC ಮೋರ್ಚೆ ಇಲ್ಲ ಸರ್. ಇಲ್ಲ ಈಗ ಸರ್ ಆಲ್ರೆಡಿ ಸದ್ಯ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಗರಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಪೂರ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ದೇವೆ ಸರ್ ಆಲ್ರೆಡಿ. ಯಾಕಂದರೆ ಇವತ್ತು ಜಿಲ್ಲಾಡಳಿತ ಮತ್ತು
ಹದಗೆಟ್ಟದ. ಯಾಕಂದ್ರೆ ಇಲ್ಲ ಬಗ್ಗೆ ನಾವು ಒಂದೇ ಬಗ್ಗೆ ವಿಷಯ ಇಟ್ಕೊಟ್ಟಿಲ್ಲ, ರಸ್ತೆ ಅಭಿವೃದ್ಧಿ ಬಗ್ಗೆ ಆಗಲಿ ಇಲ್ಲ ಸರ್, ಇಲ್ಲ 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 ಎಲ್ಲ ನಾವು ಇಲ್ಲ ಅವರು ರಾಜ್ಯ ಮಟ್ಟದ ಇದ್ದಾಗ ನಾವು ಅವರು ಇದು ಮಾಡ್ತಾರೆ. ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳೋಕೆ